ಎಸ್ ಐ ಟಿ ಯಾಕೆ ರಾಜಣ್ಣನೇ ಚಾರ್ಜ್ ಶೀಟ್ ರಿಪೋರ್ಟ್ ಕೊಟ್ಬಿಡಲಿ, ಎಲ್ಲ ಮಾಹಿತಿ ಅವರಿಗೆ ಗೊತ್ತಿದೆಯಲ್ಲ, ಅವರೇ ಚಾರ್ಜ್ ಶೀಟ್ ಹಾಕಿಬಿಡಲಿ. ಇದನ್ನು ರಾಜಕೀಯ ದುರ್ಬಳಕೆ ಮಾಡ್ಕೊಳ್ಬಾರ್ದು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಅದಕ್ಕಾಗಿಯೇ ಹೇಳ್ತಾ ಇದ್ದೀವಿ, ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡಿಬೇಕು ಅಂಥೇಳಿ. ಇವರು ರಾಜಕಾರಣಕ್ಕೋಸ್ಕರ ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ. ಹೀಗೆ ರಾಜಣ್ಣ ಈಸ್ ಕ್ಯಾಬಿನೆಟ್ ಮಿನಿಸ್ಟರ್, ಎಸ್ ಐ ಟಿನೂ ರಿಪೋರ್ಟೇ ಕೊಟ್ಟಿಲ್ಲ, ಆಗ ಮುಂಚೆನೇ ಪಿತಾಮಹ ಅಂತ ಹೇಳ್ತಾರೆ ಅಂತ ಹೇಳಿದರೆ ಹಿ ಹ್ಯಾಸ್ ಎ ಇನ್ಫಾರ್ಮೇಷನ್. ಹಾಗಾಗಿ ಎನ್ಕ್ವೈರಿ ಎಸ್ ಐ ಟಿ ರಾಜಣ್ಣನ್ನೇ ಎನ್ಕ್ವೈರಿಗೆ ಒಳಪಡಿಸ್ಬೇಕು, ಅವ್ರ ಹತ್ರ ಮಾಹಿತಿ ಇರಬೇಕಲ್ಲ.